ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಾಯಿವಾಲ ಯಾವತ್ತಿದ್ರೂ ಡೊಂಕೆ. ನೀವು ಅದಕ್ಕೆ ದಬ್ಬೆ ಕಟ್ಟಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಅದು ಜನ್ಮದಲ್ಲಿ ನೆಟ್ಟಗಂತೂ ಆಗಲ್ಲ. ಚಳಿಗಾಲದ ಅಧಿವೇಶನ ಈಗ ಶುರುವಾಗ್ಬಿಟ್ಟಿದೆ. ಅಧಿವೇಶನಕ್ಕೂ ಮೊದಲೇ ಮೋದಿಜಿ ವಿಪಕ್ಷಗಳಿಗೆ ಸರಿಯಾಗಿ ರೋಸ್ಟ್ ಮಾಡಿ ಹೋಗಿದ್ದಾರೆ. ಸ್ವಲ್ಪ ನಿಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಬದಲಾಯಿಸ್ಕೊಳ್ಳಿ ಅಂತ ಟಿಪ್ಸ್ ಕೊಟ್ಟು ಹೋಗಿದ್ದಾರೆ. हमारे देश का एक हमारे मीडिया के मित्र कभी अगर एनालिसिस करेंगे तो उनको ध्यान में आएगा कि पिछले कुछ समय से हमारे सदन को या तो चुनावी का वार्मिंग अप के लिए उपयोग किया जा रहा है या तो पराजय की बौखलाहट करने को निकालने के लिए उपयोग किया जा रहा है। अब मैंने देखा है कुछ प्रदेश ऐसे हैं कि सत्ता में रहने के बाद इतनी एंटी इनकम्बेंसी है कि वो वहां जनता में जा नहीं पा रहे हैं, वहां लोगों के बीच जाकर के अपनी बात बता नहीं पा रहे हैं, और इसलिए सारा गुस्सा या सदन में आकर के निकालते हैं और सदन को अपने उस राज्य की राजनीति के लिए इस्तेमाल करने की नई परंपरा को कुछ दलों ने जन्म दिया है। अब उन्होंने एक बार चिंतन करना चाहिए कि पिछले 10 साल से ये जो खेल खेल रहे हैं, देश स्वीकार नहीं कर रही इन पद्धतियों को, तो अब थोड़ा बदलें, अपनी रणनीति बदलें। मैं टिप्स देने के लिए तैयार हूं उनको कैसे परफॉर्म करना चाहिए, तो अब थोड़ा बदलें, अपनी रणनीति बदलें। मैं टिप्स देने के लिए तैयार हूं उनको कैसे परफॉर्म करना चाहिए। ನೋಡಿ, ಈಗಿನ ಕಾಲದಲ್ಲಿ ವಿರೋಧಿಗಳಿಗೂ ಒಳ್ಳೇದಾಗ್ಲಿ ಅಂತ ಟಿಪ್ಸ್ ಕೊಡೋರು ಯಾರಿದ್ದಾರೆ ಹೇಳಿ? ಆದ್ರೆ ಏನು ಮಾಡೋಣ, ಎಷ್ಟು ಹೇಳಿದ್ರು ಬಾಲಡೊಂಕೆ. ಪ್ರತಿ ಸಲ ಅವರ ನಡವಳಿಕೆ ಹೆಂಗಿರ್ತಿತ್ತೋ ಅದೇ ರೀತಿ ಈ ಸಲ ಕೂಡ ಶುರು ಆಗಿಬಿಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕರ್ ಅವರಿಗೆ ಫೇರ್ವೆಲ್ ನೀಡಿಲ್ಲ ಅನ್ನುವಂಥದ್ದೇ ಪಾಪ ಚಿಂತೆ ಆಗಿಬಿಟ್ಟಿತ್ತು. ಅವರಿಗೆ ಫೇರ್ವೆಲ್ ನೀಡಿಲ್ಲ ಅಂತ ಹೊಸ ಉಪರಾಷ್ಟ್ರಪತಿ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. Sir, in this context of time-honored parliamentary traditions, I hope you will not mind that I am constrained to refer to your predecessor's completely unexpected and sudden exit from the office of the chairman Rajya Sabha, which is unprecedented in the annals of parliamentary history. Chairman Rajya Sabha, being custodian of the entire house, belongs as much to the opposition as to the government. I was disheartened that the House did not get. Please, आप बैठे प्लीज, आप बैठे प्लीज, आप बैठ. Sir, I will look into it. I will look into it. I will look into it. Please, आप बैठिए. Please, आप बैठिए. Rajya Sabha, I look into it. Please, आप बैठिए. House belongs as much to the opposition as to the government. Please, आप बैठिए. I was disheartened Please, that the House did not get an opportunity to bid him a farewell. Regardless, I wish him on behalf of the entire opposition a very healthy life. ಇದೇ ಚಿಂತೆ ಖರ್ಗೆ ಅವರಿಗೆ ಇತ್ತೀಚೆಗೆ 4-5 ರಾಜ್ಯಗಳಲ್ಲಿ ಯಾಕೆ ನಾವು ಸೋತ್ವಿ ಅನ್ನೋದ್ರ ಬಗ್ಗೆ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತಪ್ಪ. ಇವರದ್ದು ಉದ್ದೇಶ ಇದ್ದಿದ್ದು ಒಂದೇ, ಮೊದಲೇ ಗಲಾಟೆ ಶುರು ಮಾಡೋಣ, ಟೀಕೆಯನ್ನು ಶುರು ಮಾಡೋಣ, ಸಂಸತ್ತಿನ ಅಧಿವೇಶನ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅಂತ. ಅದೇ ಕಾರಣಕ್ಕೋಸ್ಕರ ಅನಗತ್ಯ ವಿಚಾರಗಳನ್ನು ಎತ್ತು ಬಿಡ್ತಾರೆ, ಅರ್ಥ ಇಲ್ಲದಂತಹ ಗದ್ದಲವನ್ನು ಶುರು ಮಾಡ್ಕೊಳ್ತಾರೆ. ಹೆಂಗೋ ಎಲೆಕ್ಷನ್ ಅಲ್ಲಂತೂ ಗೆಲ್ಲೋಕ್ಕಾಗ್ತಾ ಇಲ್ಲ, ಇದಾದ್ರೂ ಮಾಡೋಣ ಅಂತ.
ಸಂಸತ್ತಿನ ಒಳಗೆ ವ್ಯಾಲಿಡ್ ಆಗಿ ಒಂದು ವಿಚಾರವನ್ನ ಇವರ ಮಹಾನ್ ನಾಯಕ ರಾಹುಲ್ ಗಾಂಧಿ ಇಲ್ಲಿವರೆಗೆ ಚರ್ಚೆ ಮಾಡಿದ್ದಿದ್ರೆ ಹೇಳಿ. ಬಾರಿ ಸಂಬಂಧ ಇಲ್ಲದಂತ ವಿಚಾರಗಳು. SIR ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ. ಆದ್ರೆ SIR ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರುವಂತದ್ದು. ಚುನಾವಣಾ ಆಯೋಗ SIR ಅನ್ನು ನಡೆಸ್ತಾ ಇರುವಂತದ್ದು. ಹೀಗಿರುವಾಗ ಅದಕ್ಕೂ ಸರ್ಕಾರಕ್ಕೂ ಏನ್ರಿ ಸಂಬಂಧ? ಹಾಗೆ ನೋಡಿದ್ರೆ ಚುನಾವಣಾ ಆಯೋಗ ಕೂಡ ಅಫಿಡವಿಟ್ ಅನ್ನು ಕೇಳ್ತಾ ಇದೆ. ಆದ್ರೆ ಅದನ್ನು ಕೊಡೋದಕ್ಕೆ ಇವರು ತಯಾರಿಲ್ಲ. ಆಲ್ರೆಡಿ SIR ಅನ್ನು ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಕೂಡ ಹಾಕೊಂಡಿದ್ದಾರೆ, ವಿಚಾರಣೆ ನಡೀತಾ ಇದೆ. ಇಷ್ಟೆಲ್ಲ ಇರುವಾಗ ಸಂಸತ್ತಲ್ಲಿ ಇದರ ಬಗ್ಗೆ ಯಾಕೆ ಚರ್ಚೆ ನಡಿಬೇಕು? ವೆರಿ ಸಿಂಪಲ್ ಲಾಜಿಕ್. ಸರ್ಕಾರಕ್ಕೂ SIRಗೂ ಸಂಬಂಧನೇ ಇಲ್ಲ. ಹಾಗಿದ್ದ ಮೇಲೆ ಸಂಸತ್ತಲ್ಲಿ ಈ ವಿಚಾರ ಯಾಕೆ ಚರ್ಚೆ ಆಗಬೇಕು? ವೀಕ್ಷಕರೇ, ಮೋದಿಜಿ ಇದಕ್ಕೆ ಏನು ಮಾಡ್ತಾರೆ ದಯವಿಟ್ಟು ಹೇಳಿ. ಚುನಾವಣಾ ಆಯೋಗಕ್ಕೆ ನೀವು SIR ಅನ್ನ ಮಾಡಬೇಡಿ ಅಂತ ಸೂಚನೆಯನ್ನ ಕೊಡೋದಕ್ಕಾಗುತ್ತಾ ಮೋದಿಜಿ ಅವರಿಗೆ? ಇಷ್ಟು ಸಿಂಪಲ್ ಆದಂತಹ ವಿಚಾರ ನಮ್ಮ ದೇಶದ ವಿರೋಧ ಪಕ್ಷಗಳಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಆದ್ರೂ ಸರ್ಕಾರ ಹೇಳಿದೆ, ನೋಡಿ ನಿಮ್ಗೆ ಚರ್ಚೆ ಮಾಡಬೇಕು ಅಂತ ಇದ್ರೆ ಮಾಡಿ, ಆದ್ರೆ ಈ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ರೆ ಓಕೆ, ಅದಾದ ಮೇಲೆ ನಾವು ನೀವು ಚರ್ಚೆ ಮಾಡೋಣ. ಆದ್ರೆ ಈಗ ಮಾಡಿ ಏನು ಪ್ರಯೋಜನ? ಸೊ ಈ ಚರ್ಚೆ ವೇಸ್ಟ್ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಎರಡನೇ ಮಹತ್ವದ ವಿಚಾರ, ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಯಾಕೆ ಇವರನ್ನ ತರಾಟೆಗೆ ತೆಗೆದುಕೊಂಡ್ರು? ನೋಡಿ, ಸಾಮಾನ್ಯವಾಗಿ ಮೋದಿಜಿ ಮೊದಲನೇ ದಿನ ಹೆಚ್ಚಾಗಿ ಏನೂ ಮಾತಾಡಲ್ಲ. ಆದ್ರೆ ಪ್ರಧಾನಿ ಮೋದಿಜಿ ಅವರು ಈ ಸಲ ಸಂಸತ್ತಿನ ಹೊರಗೆ ಮಾಧ್ಯಮಗಳಿಗೆ ಹೇಳ್ತಾರೆ, ಸಂಸತ್ತಲ್ಲಿ ಗಂಭೀರ ವಿಚಾರಗಳನ್ನ ಚರ್ಚೆ ಮಾಡಿ, ದಯವಿಟ್ಟು ಡ್ರಾಮಾ ಮಾಡಬೇಡಿ ಅಂತ ಹೇಳ್ತಾರೆ. हमारी ये नई पीढ़ी के आ रहे नौजवान सांसद, पहली बार आए हुए सांसद, उनको अवसर देना चाहिए. उनके अनुभवों का हमें सदन को लाभ मिलना चाहिए. इस नई पीढ़ी के अनुभव सदन के माध्यम से राष्ट्र को भी लाभान्वित करेंगे. और इसलिए मेरा आग्रह रहेगा कि हम इन चीजों को गंभीरता से लें. ड्रामा करने के लिए जगह बहुत होती है, जिसको करना है करते रहें. यहां ड्रामा नहीं, डिलीवरी होनी चाहिए. नारे के लिए भी जितने नारे बुलवाने हैं, वो पूरा देश खाली पड़ा है. जहां पराजित होकर के आए वहां बोल चुके हो, जहां अभी पराजय के लिए जाने वाले हो वहां भी बोल दीजिए. लेकिन यहां तो नारे नहीं, नीति पर बल देना चाहिए और वो आपकी नियत होनी चाहिए. ನೋಡಿ, ಇಷ್ಟು ದಿನ ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಂತ ಅರ್ಥ ಇಲ್ಲದಂತ ಆರೋಪವನ್ನು ಮಾಡಿದಾಯ್ತು. ಈಗ ಅದೆಲ್ಲ ಹಳೇದಾಯ್ತು, ಅದೆಲ್ಲ ಮುಗಿದು ಬಿಟ್ಟಿದೆ. ಈಗ ಏನಿದ್ರು SIR ವಿಚಾರವನ್ನು ಇಟ್ಕೊಂಡು ಶುರು ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಹಾಗೆ ಇಡೀ ಪಟಾಲಮನ್ನ ಕಾಮಿಡಿ ಪೀಸ್ಗಳ ಹಾಗೆ ನೋಡ್ತಾ ಇರೋದಕ್ಕೆ ಕಾರಣ ಇವ್ರು ಮಾಡ್ತಾ ಇರುವಂತ ಈ ಡ್ರಾಮಾ. ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಇವರದೇ ಡ್ರಾಮಾ. ಬಿಹಾರ ಚುನಾವಣೆಯ ನಂತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಾಪ ಬೇಸರ ಆಗಿಬಿಟ್ಟಿದೆ. ಎಲೆಕ್ಷನ್ ಅಲ್ಲಿ ಸೋತಾಗಲೆಲ್ಲ ಒಂದೊಂದು ಕಥೆಯನ್ನು ಕಟ್ಕೊಂಡು ಬರ್ತಾರೆ. ಅಸಲಿ ಸಮಸ್ಯೆಯನ್ನ ಹುಡುಕೋದೇ ಇಲ್ಲ. ವೀಕ್ಷಕರು ನೋಡಿ, SIR ಬಗ್ಗೆ ಆಗ್ಲೇ ಹೇಳ್ದ ಹಾಗೆ ಇವರಿಗೆ ನಿಜವಾಗ್ಲೂ ಇದು ಸರಿ ಕಾಣ್ತಾ ಇಲ್ಲ, ಇದು ತಪ್ಪು ಅಂತ ಅನ್ಸಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತಲ್ವಾ? ಇಲ್ಲ, ಅದಕ್ಕೆ ಉತ್ತರವನ್ನು ನೀಡಬೇಕಾಗಿರುವಂತದ್ದು ಚುನಾವಣಾ ಆಯೋಗ. ಇಲ್ಲಿ ಅದೆಲ್ಲ ಗೊತ್ತಿದ ಮೇಲೂ ಈಗ ಸಂಸತ್ತಲ್ಲಿ ಅದನ್ನೇ ಮಾಡ್ತಾರೆ ಅಂತಂದ್ರೆ ನೀವೇ ಹೇಳಿಯೋದು ಡ್ರಾಮಾ ಅಲ್ಲದೆ ಮತ್ತಿನ್ನೇನು? ಈಗ ನಿಮಗೊಂದು ಮಜವಾದಂತಹ ವಿಚಾರವನ್ನ ಹೇಳ್ತೀನಿ ನೋಡಿ. ಖರ್ಗೆ ಅವರು ಸಂಸತ್ತಲ್ಲಿ ಮಾತಾಡ್ತಾ ಧನ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅವರ ಮೇಲೆ ಬಹಳ ಪ್ರೀತಿ ಉಕ್ಕಿ ಬರುತ್ತೆ ಅವರಿಗೆ. ಧನ್ಕರ್ ಅವರ ಫೇರ್ವೆಲ್ ಬಗ್ಗೆ ಮಾತಾಡ್ತಾರೆ, ಕೇಳಿಸ್ಕೊಂಡು ಬನ್ನಿ. Sir, in this context of time-honored parliamentary traditions, I hope you will not mind that I am constrained to refer to your predecessor's completely unexpected and sudden exit from the office of the chairman Rajya Sabha, which is unprecedented in the annals of parliamentary history. Chairman Rajya Sabha, being custodian of the entire house, belongs as much to the opposition as to the government.
I was disheartened that the House did not get. Please. आप बैठिए प्लीज, आप बैठ सर. I will look into it. I will look into it. I will look into it. Please, आप बैठिए. Please, आप बैठिए. Rajya Sabha, I look into it. of Please, the आप बैठिए. entire House belongs as much to the opposition as to the government. Please, I was आप बैठिए. I look into it. I was disheartened Please, that आप the बैठिए. House did not get an opportunity to bid him a farewell. Regardless, I wish him, on behalf of the entire opposition, a very healthy life. ಆಗ ಕಿರಣ್ ರಿಜಿಜು ಅವರು ಖರ್ಗೆ ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಖರ್ಗೆ ಸಾಹೇಬ್ರೆ, ನೀವು ಮಾಡಿದೆಲ್ಲದರ ದಾಖಲೆ ನನ್ನ ಹತ್ರ ಇದೆ, ಬೇಕಾದ್ರೆ ನಾನು ಅದನ್ನ ಈ ಪೀಠದ ಮೇಲೆ ಇಡ್ತೀನಿ, ದಯವಿಟ್ಟು ಯೋಚನೆ ಮಾಡಿ ಅಂತ. And Honorable Leader of Opposition has made his customary remarks to felicitate the Honorable Chairman. Honorable Prime Minister has made very dignified remarks as part of the felicitation event. What I want to make a very specific point is why Honorable Leader of Opposition should refer to a case which was not necessary to be raised at this moment. Number one. Now, अगर मैं एक तर्क देना चाहता हूं, आप सुन लीजिए, एक ही तर्क मैं दूंगा. खरगे जी, आपका लोकसभा में लीडर ऑफ ऑपोजिशन, आप और आपका चीफ व्हिप जयराम रमेश जी, आप लोगों ने जो हरकतें की है, मैं इस सदन में जिक्र करना नहीं चाहता हूं. एक लोकतंत्र में हम एक दूसरे के प्रति सम्मान देना चाहिए. आप बैठिए जी, आप बैठिए. ये तो एलओपी साहब अगर वो विषय से नहीं भटकते तो मुझे कहने का आवश्यकता नहीं पड़ता. सर, ये जो उन्होंने जो मैटर रेफर किया है, ये बहुत अनफॉर्चुनेट है. मैं सदन पर सिर्फ इतना याद दिलाना चाहता हूं कि आप लोगों ने भूतपूर्व उपराष्ट्रपति को, भूतपूर्व चेयरमैन को जिस भाषा का इस्तेमाल करके आप लोगों ने जो अपमान किया, आप क्या वो भूल गए? आप लोगों ने भूतपूर्व चेयरमैन के बारे में जो अनाप शनाप बात करके आप लोगों ने रिमूवल मोशन जो सर्व किया है, और जो भाषा, वो कॉपी अभी भी हमारे पास है. कांग्रेस पार्टी और आप लोगों ने फॉर्मर वाइस प्रेसिडेंट के खिलाफ जो भाषा का इस्तेमाल किया, जो आप लोगों ने रिमूवल नोटिस में जो शब्दों का इस्तेमाल किया, आप लोग खुद सोचिए कि चेयर का गरिमा को आप लोगों ने कितना तार किया है, और आज आप यहाँ ध्यान देने का काम करते हैं. ये सॉरी सर, दिस इज सोलम ओकेजन. माय अपील इज प्लीज डोंट refer to anything which is not necessary on this solemn occasion. ಇದೇ ರಾಹುಲ್ ಅಂಡ್ ಗ್ಯಾಂಗ್ ಇವತ್ತು ಕನಿಕರ ತೋರಿಸ್ತಾ ಇರುವಂತ ಇದೇ ಧನ್ಖರ್ ಅವರಿಗೆ ಎಷ್ಟೆಲ್ಲ ಹೀಯಾಳಿಸಿತ್ತು, ಎಷ್ಟೆಲ್ಲ ಅವಮಾನ ಮಾಡಿತನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಷ್ಟೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರೂ ಕೂಡ ಖರ್ಗೆ ಅವರು ಅದು ಹೇಗೆ ಧನ್ಖರ್ ಅವರ ಪರ ಮಾತಾಡ್ತಾ ಇದ್ದಾರೋ ದೇವರೇ ಬಲ್ಲ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ 11 ವರ್ಷಗಳೇ ಕಳೆದಿದ್ದಾಗಿದೆ. ಇಷ್ಟು ವರ್ಷದಲ್ಲಿ ಇವ್ರ ಹತ್ರ ಮೋದಿಜಿಯವರ ಕೆಲಸದ ಬಗ್ಗೆ ಮಾತಾಡೋದಕ್ಕೆ ವಿಚಾರನೇ ಇಲ್ಲ. ಇವ್ರ ಹತ್ರ ಇರುವಂತಹ ವಿಚಾರ ಇಷ್ಟೇ: ಅಂಬಾನಿ, ಅದಾನಿ, ಹಿಂಡನ್ಬರ್ಗ್, SIR, ಅದು ಬಿಟ್ರೆ ಚುನಾವಣಾ ಆಯೋಗ, EVM, ವೋಟ್ ಚೋರಿ, ಇಷ್ಟೇ. ರಾಹುಲ್ ಗಾಂಧಿ ಅವರೇ, ಒಂದು ಸ್ವಲ್ಪ ಮೋದಿಜಿಯವರು ಕೊಟ್ಟಂತ ಟಿಪ್ಸ್ ಅನ್ನ ತಗೊಳ್ಳಿ ದಯವಿಟ್ಟು. ಸ್ಟ್ರಾಟಜಿಯನ್ನ ಸ್ವಲ್ಪ ಚೇಂಜ್ ಮಾಡಿ. ಹೀಗೆ ಆಡ್ತಾ ಹೋದ್ರೆ ಮುಂದೊಂದು ದಿನ ನಿಮಗೆ ಮಾತನಾಡೋದಕ್ಕೂ ಕೂಡ ಈ ಸೀಟ್ ಕೂಡ ಸಿಗಲ್ಲ, ಇರಲ್ಲ. ನೆನಪಲ್ಲಿ ಇರಲಿ. ನಮಸ್ಕಾರ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.